ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ನಿಮ್ಮ ಭವ್ಯಾರ ಮಾತಾಡ್ತಾ ಇರೋದು. ಇದು ಡೇ 6 ಮಿನಿ ಬ್ಲಾಗ್ ಆಗಿರುತ್ತೆ. ಸಂಡೇ ಆಗಿರೋದ್ರಿಂದ ಸ್ಕೂಲ್ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಲೇಟಾಗಿ ಎದ್ದಿದ್ದ ಕಾರಣ ಯಾವ ಕೆಲಸನೂ ಆಗಿರಲಿಲ್ಲ. ಹಂಗಾಗಿ ಫಸ್ಟು ಕಸ ಎಲ್ಲ ಹೊಡೆದ್ಬಿಡೋಣ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಹೊಡಿತಾ ಇದ್ದೀನಿ. ಹೊಡೆದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದ್ವಿ. ಒಂದು ಎಳ್ನೀರಿತ್ತು, ಎಳ್ನೀರು ಕಟ್ ಮಾಡಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೆ. ಯಾಕಂದರೆ ಇವತ್ತು ನಮ್ಮ ಮನೆಯವರು ಇರಲಿಲ್ಲ, ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗಿದ್ರು. ಹಂಗಾಗಿ ನಾನೇ ಎಳ್ನೀರು ಕಟ್ ಮಾಡ್ತಾಯಿದ್ದೀನಿ. ನಾನು ನನ್ನ ಮಗ ಇಬ್ಬರೂ ಎಳ್ನೀರು ಕುಡಿದ್ಬಿಡೋಣ, ಖಾಲಿ ಹೊಟ್ಟೆಗೆ ತುಂಬ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ಕುಡಿದ್ವಿ. ನೆನೆ ತೊಳೆದಿಟ್ಟಿರೋ ಪಾತ್ರೆ ಏನೂ ಜೋಡಿಸಿರಲಿಲ್ಲ, ಹಂಗಾಗಿ ಇವತ್ತೆಲ್ಲ ಎತ್ತಿಟ್ಟಾದ್ಮೇಲೆ ತಿಂಡಿಗೆ ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ನಮ್ಮ ಮನೇಲಿ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರೇ ಆಯಿಲ್ ಬಳಸೋದು. ಯಾಕಂದರೆ ಇದು ಅಲರ್ಜಿ ಎಲ್ಲ ಆಗೋಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಫ್ಯಾಟ್ ಅಷ್ಟೊಂದು ಇಲ್ಲ ಅಂದ್ಬಿಟ್ಟು ನಾವು ಇದನ್ನೇ ಬಳಸ್ತೀವಿ. ಒಗ್ಗರಣೆಗೆಲ್ಲ ರೆಡಿ ಮಾಡಿ ಅವಲಕ್ಕಿ ಎಲ್ಲ ವಾಶ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ತಾಯಿದ್ದೀನಿ. ನಾವು ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲ ಆ್ಯಡ್ ಮಾಡ್ತೀನಿ. ಯಾಕಂದರೆ ನಮ್ಮ ಮನೇಲಿ ಮಕ್ಕಳಿರೋ ಕಾರಣಕ್ಕೆ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿತೀನಿ. ಹುರಿದಾದ್ಮೇಲೆ ಇದನ್ನು ಸ್ವಲ್ಪ ಬಿಸಿದೇ ತಿಂದರೆ ಚೆನ್ನಾಗಿರುತ್ತೆ. ಹಂಗಾಗಿ ಲೋ ಫ್ಲೇಮಲ್ಲಿ ಹುರಿದ್ಬಿಟ್ಟು ಬಿಸಿ ಮಾಡ್ತಾಯಿದ್ದೀನಿ. ಇದು ರೆಸಿಪಿ ಬೇಕು ಅಂದರೆ ನನ್ನ ಅಕೌಂಟಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಬಿಸಿದು ನಾನು ನನ್ನ ಮಗ ಇಬ್ಬರು ತಿಂಡಿ ಮಾಡ್ಕೊಂಡ್ವಿ. ತಿಂಡಿ ಮಾಡಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಬಟ್ಟೆ ಸ್ಟಿಚ್ ಹಾಕೋದಿತ್ತು ಅಂತ ಹೇಳ್ಬಿಟ್ಟು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಅವಾಗ ನನ್ನ ಮಗ ಬಂದ, ಮಮ್ಮಿ ನನಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳಿದೆ. ಅದಕ್ಕೆ ಅವ್ನಿಗೆ ಅಮೌಂಟ್ ಕೊಟ್ಟೆ, ಐಸ್ ಕ್ರೀಮ್ ತೊಗೊಂಬಂದು ಕೊಟ್ಟಿದ್ದಕ್ಕೆ ನಾನು ಟ್ಯಾಂಕ್ಸ್ ಹೇಳ್ಬೇಕಂತೆ, ಅದಕ್ಕೆ ಟ್ಯಾಂಕ್ಸ್ ಹೇಳಿದೆ. ಅದಕ್ಕೆ ವೆಲ್ಕಮ್ ಮಮ್ಮಿ ಅಂತ ಅಂದೆ. ಆಮೇಲೆ ಮಮ್ಮಿ ಇಬ್ಬರು ಚೆಸ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿದೆ. ಸರಿನಪ್ಪ ಆಯಿತು ಚೆಸ್ ಅಂದಿದ್ದಕ್ಕೆ, ಇರು ಮಮ್ಮಿ ಕವರೆಲ್ಲ ಓಪನ್ ಮಾಡ್ತೀನಿ ಅಂತ ಹೇಳಿದೆ. ಹಂಗಾಗಿ ಇಬ್ಬರು ಎಂಜಾಯ್ ಮಾಡ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂತಾಯಿದ್ವಿ. ತಿಂದಮೇಲೆ ಇವತ್ತು ನಮ್ಮ ಮನೆ ಹತ್ರ ಒಂದು ಹುಡುಗಿ ನೆಲ್ಲಿಕಾಯಿ ತಂದು ಕೊಟ್ಟಿತ್ತು. ನೆಲ್ಲಿಕಾಯಿ ನೋಡಿ ತುಂಬ ಮೆಮೊರೀಸ್ ಎಲ್ಲ ನೆನಪಾಯಿತು. ಯಾಕಂದರೆ ನಾವು ಸ್ಕೂಲ್ ಡೇಸಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ನೆಲ್ಲಿಕಾಯಿನೆಲ್ಲ ಕದ್ದು ತಿಂತಾಯಿದ್ವಿ. ಅದೆಲ್ಲ ತುಂಬ ನೆನಪಾಯಿತು. ಈಗ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ಮ್ಯಾಶ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಟ್ಟರೆ ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಿಂದು ಖಾಲಿ ಮಾಡಿದ್ವಿ. ಆಮೇಲೆ ಸಂಜೆ ಆಗಿತ್ತು, ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಮೇಲೆ ಹೋದೆ. ಯಾಕಂದರೆ ಮಳೆ ಬಂದುಬಿಡುತ್ತೆಲ್ಲ, ಬೇಗ ಮಳೆ ಬಂದುಬಿಡುತ್ತೆ, 4-5 ಗಂಟೆ 6 ಗಂಟೆಗೆಲ್ಲ ಮಳೆ ಬಂದುಬಿಡುತ್ತೆ. ಅದಕ್ಕೆ ಮೇಲೆ ಬೇಗ ಹೋಗಿ ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಇದು ನೋಡಿ ನಮ್ಮ ಮನೆ ಹತ್ರ ಫುಲ್ಲು ಗ್ರೀನ್ ಆಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೀನಿ. ಬಟ್ಟೆ ಎಲ್ಲ ಒಣಗಾಕಿದ್ಮೇಲೆ ಕ್ಲಿಪ್ ಹಾಕಬೇಕು, ಇಲ್ಲಾಂದರೆ ಗಾಳಿ ಮಳೆ ಬಂತು ಅಂತೆಲ್ಲ ಮತ್ತೆ ಬಿಟ್ಟು ಎಲ್ಲ ಗಲೀಜಾಗಿಬಿಡುತ್ತೆ. ಹಂಗಾಗಿ ಎಲ್ಲ ಕ್ಲಿಪ್ಪೆಲ್ಲ ಹಾಕ್ಬಿಟ್ಟು ಕೆಳಗಡೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ಅವಾಗ ಇದೊಂದು ವ್ಯೂಸ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಇದೊಂದು ಕ್ಲಿಪ್ ಹಾಕಿದ್ದೀನಿ. ನೈಟ್ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ರೆಸಿಪಿ ಬೇಕು ಅಂದರೆ ನನ್ನ ಅಕೌಂಟಲ್ಲಿದೆ, ಹೋಗಿ ಚೆಕ್ ಮಾಡಿ. ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿದ್ದಾಯಿತು. ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಪಾತಿ ಎಲ್ಲ ಮಾಡಿಕೊಂಡೆ. ಊಟ ಎಲ್ಲ ಆಯಿತು. RCB ಮ್ಯಾಚ್ ನೋಡ್ತಾಯಿದ್ದೆ. ಈ ಸರಿ ಕಪ್ ನಮ್ಮದೇ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.